ಶಿವಮೊಗ್ಗದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಾಗಿ ಈಶ್ವರಪ್ಪನವರು ಘೋಷಿಸಿದ್ದಾರೆ. ಅದಾದ ನಂತರದಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಿಗೆ ಸಿಕ್ಕಿದ್ರು ಈಶ್ವರಪ್ಪನವರು. ಆ ಸಂದರ್ಭದಲ್ಲಿ BS ಯಡಿಯೂರಪ್ಪನವರ ಮೇಲೆ ಕೆಂಡ ಕಾರಿದ್ದಾರೆ ಈಶ್ವರಪ್ಪನವರು. ಕಾಂಗ್ರೆಸ್ನಲ್ಲಿ ಇರುವಂತೆ ಬಿಜೆಪಿಯಲ್ಲೂ ಕೂಡ ಗಾಂಧಿ ಕುಟುಂಬದ ರೀತಿಯಲ್ಲೇ ಕುಟುಂಬವಾದ ಇದೆ. ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಮತ್ತು ಮಕ್ಕಳ ಸಾಮ್ರಾಜ್ಯ ನಡೀತಿದೆ. ಒಬ್ಬ ಮಗ ಸಂಸದ, ಮತ್ತೊಬ್ಬ ಮಗ ಶಾಸಕ, ಅಧ್ಯಕ್ಷ. ನನ್ನ ಮಗನಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿ ಬರುತ್ತೇನೆ ಎಂದಿದ್ರು. ಟಿಕೆಟ್ ಕೊಡ್ತೀನಿ ಅಂತ ಹೇಳಿ BSY ಮೋಸ ಮಾಡಿದ್ರು. ಉಚ್ಚಾಟನೆ ಮಾಡಿ ನೋಟಿಸ್ ಕೊಡಿ, ಐ ಡೋಂಟ್ ಕೇರ್ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ KS ಈಶ್ವರಪ್ಪ. ಇದು ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ದು ಹೌದು. ಅದಕ್ಕೆ ಬಾನೆ ಯಡಿಯೂರಪ್ಪನವರು ನಾನು ಟಿಕೆಟು ಕೊಡ್ತೇನೆ, ಅವನಿಗೆ ಪ್ರಚಾರನೂ ಮಾಡಿ ಗೆಲ್ಲಿಸ್ತೇನೆ ಅಂತಲೂ ಹೇಳಿದರು. ಅದು ಮೋಸ ಮಾಡಿದ್ರು. ಒಂದು ಸೈಡ್ ಬಿಡಿ, ಅದು ಒಂದೇ ಅಲ್ಲ, ಅದು ಉಂಟು. ಅದ್ರ ಜೊತೆಗೆ ಹಿಂದುತ್ವದ ಪರವಾಗಿ ಕೆಲಸ ಮಾಡಬೇಕಂತ ಹೋರಾಟ ಮಾಡ್ತಾರಂತ CT ರವಿಗೆ ಟಿಕೆಟ್ ಇಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಇಲ್ಲ, ನಳಿನ್ ಕುಮಾರ್ ಅವ್ರಿಗೆ ಟಿಕೆಟ್ ಇಲ್ಲ, ಸದಾನಂದ ಗೌಡ್ರಿಗೆ ಟಿಕೆಟ್ ಇಲ್ಲ. ಅಂದರೆ ಹಿಂದುತ್ವದ ಪರ ಹೋರಾಟ ಮಾಡ್ತಿರ್ತಪ್ಪ. ನರೇಂದ್ರ ಮೋದಿಯವರು ನನಗಿದಷ್ಟು ಗೊತ್ತು. 40 ವರ್ಷದಿಂದ ಈ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ, ಪಕ್ಷದ ಸಂಘಟನೆ ಮಾಡಿದ್ದೀನಿ, 3 ಸರಿ ಅಧ್ಯಕ್ಷ ಆಗಿದ್ದೀನಿ. ಈ ಪಕ್ಷದಲ್ಲಿ ನಾನು ನಿಂತಹ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟರೆ ಕೊಡಲಿ, ಪಕ್ಷದ ಡಿಸ್ಮಿಸ್ ಬೇಕಾದ್ರೆ ಮಾಡಲಿ, ಆದರೆ ಚುನಾವಣೆ ಗೆಲ್ತೀನಿ. ಗೆದ್ದ ನಂತರ ಅದೇ ನರೇಂದ್ರ ಮೋದಿ, ಅದೇ BJP, ವ್ಯತ್ಯಾಸ ಆಗೋಕ್ಕೆ ಸಾಧ್ಯ ಇಲ್ಲ. ನನಗಿದಷ್ಟು